ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ನನ್ನಿಂಗಕ್ಕೆ ಸ್ವಾಗತ. ಕಳೆದ ತಿಂಗಳಷ್ಟೇ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 3500 CAR-DR ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿತ್ತು. ಹಾಗೆ ಇಂದು ಇದೇ ರಾಜ್ಯ ಸರ್ಕಾರ ಸುಮಾರು 1531 ಸಿವಿಲ್ PC ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದೆ. ಹಾಗಾದ್ರೆ ಈ ಒಂದು ಅಧಿಸೂಚನೆಯಲ್ಲಿ ಏನೇನೆಲ್ಲ ಅಂಶಗಳಿವೆ ಅಂತ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ಫಸ್ಟ್ ಖಾಲಿ ಹುದ್ದೆಗಳ ವಿವರವನ್ನ ನೋಡೋದಾದ್ರೆ ಅದರಲ್ಲಿ ಎರಡು ಬರುತ್ತೆ, ಒಂದು ನಾನ್ ಕಲ್ಯಾಣ ಕರ್ನಾಟಕ ಹಾಗೆ ಕಲ್ಯಾಣ ಕರ್ನಾಟಕ. ಫಸ್ಟ್ ನಾವು ನಾನ್ KK ನಲ್ಲಿರುವಂತಹ ವೇಕೆನ್ಸಿ ಲಿಸ್ಟ್ ನ ನೋಡ್ತಾ ಹೋಗೋದಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಡೈರೆಕ್ಟ್ ಏನಿದೆ ಅದಕ್ಕೆ 683 ಹುದ್ದೆಗಳಿದ್ರೆ, ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳೆಯರಿಗೆ 229 ಹುದ್ದೆಗಳು, ಹಾಗೆ ಪುರುಷ ತೃತೀಯ ಲಿಂಗ 22 ಹುದ್ದೆಗಳಿದ್ರೆ ಮಹಿಳಾ ತೃತೀಯ ಲಿಂಗ 10 ಹುದ್ದೆಗಳಿದ್ದಾವೆ. ಹಾಗೆ ಸೇವಾ ನಿರತ ಪೊಲೀಸ್ ಕಾನ್ಸ್ಟೇಬಲ್ ಈಗ ಆಲ್ರೆಡಿ ಇನ್ ಸರ್ವಿಸ್ ಅಲ್ಲಿ ಇರುವಂತಹ ಪುರುಷರಿಗೆ 134 ಹುದ್ದೆಗಳನ್ನ ಕೊಟ್ಟಿದ್ರೆ, ಸೇವಾ ನಿರತ ಸಿವಿಲ್ ಮಹಿಳೆಯರಿಗೆ 57 ಹುದ್ದೆಗಳು, ಹಾಗೆ ಸೇವಾ ನಿರತ ಪುರುಷ ತೃತೀಯ ಲಿಂಗ 1 ಹುದ್ದೆಗಳನ್ನ ನೀಡಿದ್ರೆ ಸೇವಾ ನಿರತ ಮಹಿಳಾ ತೃತೀಯ ಲಿಂಗ 1 ಹುದ್ದೆಗಳನ್ನ ನೀಡಿದ್ದಾರೆ. ಸೊ ಓವರ್ ಆಲ್ ಟೋಟಲ್ 1137 ಹುದ್ದೆಗಳು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಈ ಅಧಿಸೂಚನೆಯಲ್ಲಿರುವಂತಹ ವೇಕೆನ್ಸಿಗಳಾದ್ರೆ, ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಏನಿದೆ ಸೊ ಇದರಲ್ಲಿ ನಮ್ಗೆ ಒಟ್ಟು ಅಕ್ರಾಸ್ ಸ್ಥಳೀಯ ವೃಂದ ಆಗಿರ್ಬೋದು, ಹಾಗೆ ಮಿಕ್ಕುಳಿದ ವೃಂದ ಪುರುಷ ಮಹಿಳೆ ಹಾಗೆ ಸೇವಾ ನಿರತ ಪುರುಷ ಆಗಿರ್ಬೋದು, ಹಾಗೆ ಸೇವಾ ನಿರತ ಮಹಿಳೆ ಆಗಿರ್ಬೋದು, ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ತೃತೀಯ ಲಿಂಗ ಸ್ಥಳೀಯ ವೃಂದ 8% ಏನಿದೆ ಅದನ್ನೆಲ್ಲಾ ಕ್ಯಾಟಗರಿಯಿಂದ ಓವರ್ ಆಲ್ 454 ಹುದ್ದೆಗಳ ಒಂದು ಅಧಿಸೂಚನೆಯನ್ನ ಕಲ್ಯಾಣ ಕರ್ನಾಟಕಕ್ಕೆ ಹೊರಡಿಸಲಾಗಿದೆ. ನೆಕ್ಸ್ಟ್ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವುದು ಅಂತಂದ್ರೆ ಇದೇ ತಿಂಗಳ 20ರಿಂದ ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು ನವೆಂಬರ್ 21 ಸಂಜೆ 6 ಗಂಟೆ ಒಳಗಡೆ ನಾವು ಅಪ್ಲಿಕೇಶನ್ ನ ಹಾಕ್ಬೇಕಾಗುತ್ತೆ. ಅಪ್ಲಿಕೇಶನ್ ಆದ್ಮೇಲೆ ಆನ್ಲೈನ್ ಅಲ್ಲಿ ಆಗಿರ್ಬೋದು ಅಥವಾ ಅಧಿಕೃತ ಬ್ಯಾಂಕ್ ಶಾಖೆಗಳ ಮುಖಾಂತರ ಆಗಿರ್ಬೋದು ಅಥವಾ ಸ್ಥಳೀಯ ಅಂಚೆ ಕಚೇರಿಗಳ ಮುಖಾಂತರ ಆಗಿರ್ಬೋದು ಶುಲ್ಕವನ್ನ ಪಾವತಿ ಮಾಡೋದಿಕ್ಕೆ 23/11 ಅಂದ್ರೆ ನವೆಂಬರ್ 23ನೇ ತಾರೀಕು ಲಾಸ್ಟ್ ಡೇಟ್ ನ ನೀಡಲಾಗಿದೆ. ನೆಕ್ಸ್ಟ್ ಬರುವಂತದ್ದು ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅರ್ಹತೆಯ ಮಾನದಂಡ ಏನಿದೆ ಅದರಲ್ಲಿ ಫಸ್ಟ್ ಒನ್ ಇರೋಂಥದ್ದು ವಿದ್ಯಾರ್ಹತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನುವಂಥದ್ದು ವೃಂದ ಮತ್ತೆ ನೇಮಕಾತಿ ನಿಯಮ 2009 ಪ್ರಕಾರ ಈ ಒಂದು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು PUC ಅಥವಾ ಅದರ ತತ್ಸಮಾನ ವಿದ್ಯಾರ್ಹತೆಯನ್ನ ಹೊಂದಿರಬೇಕು. ಎಲ್ಲಿಗೆ ಅಂತಂದ್ರೆ ಅರ್ಜಿ ಸಲ್ಲಿಸೋದಕ್ಕಿರುವಂತಹ ಕೊನೆಯ ದಿನಾಂಕ ಏನಿದೆ 21/11/2022ಕ್ಕೆ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಏನಿದೆ ಅದು ಕಂಪ್ಲೀಟ್ ಆಗಿರ್ಬೇಕು. ಇದು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಅವರು ಕೂಡ 21/11/2020 ಒಳಗಡೆ ವಿದ್ಯಾರ್ಹತೆಯ ಪ್ರಮಾಣ ಪತ್ರವನ್ನ ಕೊಟ್ಕೊಂಡಿರ್ಬೇಕಾಗುತ್ತೆ. ಹಾಗಾದ್ರೆ ಈ PUC ಮತ್ತೆ ಅದರ ವಿದ್ಯಾರ್ಹತೆಯ ತತ್ಸಮಾನ ವಿದ್ಯಾರ್ಹತೆಗಳು ಯಾವ್ಯಾವ್ದು ಅಂತ ನೋಡೋದಾದ್ರೆ CBSE ಮತ್ತೆ ICEC ನಡೆಸುವಂತಹ ಕ್ಲಾಸ್ 12 ಪರೀಕ್ಷೆ ಆಗಿರ್ಬೋದು, ಹಾಗೆ ಕರ್ನಾಟಕ ರಾಜ್ಯ ಹೊರತುಪಡಿಸಿ ಇತರೆ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿಗಳು ನಡೆಸುವಂತಹ ಕ್ಲಾಸ್ 12 PU ಪರೀಕ್ಷೆ ಏನಾಗಿರ್ಬೋದು, ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಏನಿದೆ ಅದರ ವತಿಯಿಂದ ನಡೆಸುವಂತಹ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಆಗಿರ್ಬೋದು, ಮತ್ತೆ 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ NIOS ಏನಿದೆ ಅದರ ವತಿಯಿಂದ ನಡೆಸುವಂತಹ ಒಂದು ಭಾಷಾ ಪರೀಕ್ಷೆ ಕೋರ್ಸ್ ಆಗಿರ್ಬೋದು ಅಥವಾ ಒಂದು ಶೈಕ್ಷಣಿಕ ವಿಷಯದಲ್ಲಿ ಒಂದು ಡಿಸ್ಟೆನ್ಸ್ ಎಜುಕೇಶನ್ ಆಗಿರ್ಬೋದು ಅಥವಾ ಪದವಿ ಪೂರ್ವ ಏನಿದೆ ನಮ್ಮ PU ಮಂಡಳಿ ಏನಿದೆ ಅದ್ ನಡೆಸುವಂತಹ ಪರೀಕ್ಷೆಯಲ್ಲಿ ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿದ್ರೆ ಮಾತ್ರ ನೀವು ಈ ಒಂದು PUC ತತ್ಸಮಾನ ವಿದ್ಯಾರ್ಹತೆ ಏನಿದೆ ಅದಕ್ಕೆ ಕ್ವಾಲಿಫೈ ಆಗಿರ್ತೀರಾ. ಯಾರು? ITI ವಿದ್ಯಾರ್ಥಿಗಳು ಮಾತ್ರ. ಹಾಗೆ ನೆಕ್ಸ್ಟ್ ಇರುವಂತದ್ದು
ವಯೋಮಿತಿ, ಏಜ್ ಲಿಮಿಟ್. ಸೊ ಏಜ್ ಲಿಮಿಟ್ ಏನಿದೆ ಅದು 21/11 ನಾವು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಏನಿದೆ ಅದಕ್ಕೆ ಅಭ್ಯರ್ಥಿಗಳಿಗೆ ಕನಿಷ್ಠ 19 ವರ್ಷ ವಯಸ್ಸಾಗಿರ್ಬೇಕು. ಸೊ ಕನಿಷ್ಠ 19 ವರ್ಷ ವಯಸ್ಸಾದ್ರೆ ಸೊ ಗರಿಷ್ಠ ವಯಸ್ಸಲ್ಲಿ ಕೆಲವೊಂದು ವರ್ಗಗಳಿಗೆ ರಿಲ್ಯಾಕ್ಸೇಷನ್ ನ ಕೊಟ್ಟಿದ್ದಾರೆ. ಏನು, ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಹಾಗೆ ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಅಭ್ಯರ್ಥಿಗಳಿಗೆ 27 ವರ್ಷ ಏಜ್ ಲಿಮಿಟ್ ಇದ್ರೆ, ಇತರೆ ಅಭ್ಯರ್ಥಿಗಳು ಏನಿದ್ದಾರೆ ಸೊ ಜನರಲ್ ಅಭ್ಯರ್ಥಿಗಳಿಗೆ 25 ವರ್ಷ ಏಜ್ ಲಿಮಿಟ್ ನ ನೀಡಿದ್ದಾರೆ. ಹಾಗೆ ಅರಣ್ಯ ಪ್ರದೇಶದಲ್ಲಿ, ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷಗಳು ಒಂದು ಏಜ್ ಲಿಮಿಟ್ ಇದೆ. ಹಾಗಾದ್ರೆ ಬುಡಕಟ್ಟು ಜನಾಂಗ ಅಂದ್ರೆ ಯಾವುದು ಅಂತಂದ್ರೆ, ಸೊ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಉತ್ತರ ಕನ್ನಡದ ಕಾರವಾರ, ದಕ್ಷಿಣ ಕನ್ನಡದ ಮಂಗಳೂರು ಆಗಿರ್ಬೋದು, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಚಾಮರಾಜನಗರ, ಮೈಸೂರು ಈ ಒಂದು ಭಾಗದಲ್ಲಿ ವಾಸಿಸುತ್ತಿರುವಂತಹ ಅರಣ್ಯಗಳಲ್ಲಿ ವಾಸಿಸುತ್ತಿರುವಂತಹ ಸಿದ್ದಿಗರಾಗಿರ್ಬೋದು, ಜೇನು ಕುರುಬ ಆಗಿರ್ಬೋದು, ಕಾಡು ಕುರುಬ ಆಗಿರ್ಬೋದು ಅಥವಾ ಇತರೆ ಸಮುದಾಯಗಳಿಗೆ ಸೇರಿದ ಅಭ್ಯರ್ಥಿಗಳನ್ನ ಮಾತ್ರ ಬುಡಕಟ್ಟು ಜನಾಂಗ ಅಂತ ಕನ್ಸಿಡರ್ ಮಾಡ್ಲಾಗತ್ತೆ. ನೆಕ್ಸ್ಟ್ ಇರೋಂಥದ್ದು ಸೇವಾ ನಿರತ ಅಭ್ಯರ್ಥಿಗಳು. ಸೊ ಇನ್ ಸರ್ವಿಸ್ ಏನಿದ್ದಾರೆ ಅವರು ಈ ಅಪ್ಲಿಕೇಶನ್ ನ ಸಲ್ಲಿಸುವಂತಹ ಕೊನೆಯ ದಿನಾಂಕ ಏನಿರುತ್ತೆ 21/11/2022. ಸೊ ಅಲ್ಲಿ ಆ ದಿನಾಂಕಕ್ಕೆ ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡ ಆಗಿರ್ಬೋದು ಅಥವಾ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 33 ವರ್ಷ ಏಜ್ ಲಿಮಿಟ್ ಇದ್ರೆ, ಇತರೆ ಜನರಲ್ ಮೆರಿಟ್ ಅಭ್ಯರ್ಥಿಗಳು ಏನಿದ್ದಾರೆ ಅವ್ರಿಗೆ 31 ವರ್ಷ ಏಜ್ ಲಿಮಿಟ್. ಯಾರು, ಇನ್ ಸರ್ವಿಸ್ ಅಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ. ಹಾಗೆ ನೆಕ್ಸ್ಟ್ ಇರುವಂತದ್ದು ಅರ್ಹತೆ ಏನು, ಇನ್ ಸರ್ವಿಸ್ ನಲ್ಲಿ ಇದ್ದಾರೆ ಅಂತಂದ್ರೆ ಕೆಲವೊಂದು ಅರ್ಹತೆಯನ್ನ ನೀಡಿದ್ದಾರೆ. ಅದ್ ಏನು ಅಂತಂದ್ರೆ, ಸೊ ಈಗ ಆಲ್ರೆಡಿ ಅವರು ಇನ್ ಸರ್ವಿಸ್ ಅಂತಂದ್ರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು. ಅದು ಯಾವ ವಿಭಾಗ ಅಂತಂದ್ರೆ CA ಆಗಿರ್ಬೋದು, DAR, KSRP ಅದಕ್ಕೆ KSISF ಹುದ್ದೆಗಳಲ್ಲಿ 5 ವರ್ಷ ಈ ಅರ್ಜಿ ಸಲ್ಲಿಕೆ ದಿನಾಂಕ ಏನಿದೆ ಈ ದಿನಾಂಕಕ್ಕೆ 5 ವರ್ಷಗಳನ್ನ ಕಂಪಲ್ಸರಿಯಾಗಿ ಅವರು ಕಂಪ್ಲೀಟ್ ಮಾಡಿರ್ಬೇಕು. ಸೊ ಹಾಗೆ ಅವರ ಒಂದು ಕಾಯಂ ಪೂರ್ವ ಅವಧಿ ಏನಿದೆ, ಪ್ರೊಬೆಷನರಿ ಪೀರಿಯಡ್ ಏನಿದೆ ಅದು ತೃಪ್ತಿಕರವಾಗಿ ಪೂರೈಸಿರ್ಬೇಕು. ಹಾಗೆ ಅರ್ಜಿ ಹಾಕುವ ಒಂದು ಸಮಯದಲ್ಲಿ ಇನ್ ಸರ್ವಿಸ್ ಅವರು ಯಾವುದೇ ಇಲಾಖಾ ವಿಚಾರಣೆ ಅಥವಾ ಚಾಲ್ತಿ ಶಿಕ್ಷೆಯನ್ನ ಹೊಂದಿರಬಾರ್ದು. ಒಂದ್ ವೇಳೆ ಆ ಒಂದು ಇಲಾಖೆಯ ವಿಚಾರಣೆಯಲ್ಲೂ ಒಳಪಟ್ಟಿದ್ರೆ ಅವರು ಈ ಒಂದು ಕ್ವಾಲಿಫಿಕೇಶನ್ಗೆ ಅರ್ಹತೆಯನ್ನ ಪಡ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳು. ಮಾಜಿ ಸೈನಿಕ ಅಭ್ಯರ್ಥಿಗಳು ಏನಿದ್ದಾರೆ ಸೊ ಅವರು ಸೇವೆ ಸಲ್ಲಿಸಿದ ಅವಧಿಯ ಒಂದು ಜೊತೆಗೆ ಹೆಚ್ಚುವರಿ 3 ವರ್ಷಗಳ ರಿಯಾಯಿತಿಗಳನ್ನ ನೀಡಲಾಗುತ್ತೆ ಈ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ. ಈ ಮಾಜಿ ಸೈನಿಕ ಅಭ್ಯರ್ಥಿಗಳು ಅಂತ ನಾವು ಕನ್ಸಿಡರ್ ಮಾಡೋದು ಯಾವ್ಯಾವ ಒಂದು ವಿಂಗ್ ಅನ್ನೋದಾದ್ರೆ, ಸೊ ಸಶಸ್ತ್ರ ದಳಗಳಾದಂತಹ ಭೂಸೇನೆ ಆಗಿರ್ಬೋದು, ನೌಕಾಸೇನೆ ಆಗಿರ್ಬೋದು ಹಾಗೂ ವಾಯು ಸೇನೆಯಲ್ಲಿ ಯಾವುದೇ ಶ್ರೇಣಿ ಆಗಿರ್ಬೋದು, ಯೋಧ ಆಗಿರ್ಬೋದು ಅಥವಾ ಯೋಧರಲ್ಲದ ಹುದ್ದೆಗಳಾಗಿರ್ಬೋದು, ಸೇವೆ ಸಲ್ಲಿಸಿದಂತಹ ವ್ಯಕ್ತಿಯನ್ನ ನಾವು ಮಾಜಿ ಸೈನಿಕ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಡಿಫೆನ್ಸ್ ಸೆಕ್ಯೂರಿಟಿ ಕೋರ್ ಏನಿದೆ, ಹಾಗೆ ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ಏನಿದೆ, ಹಾಗೆ ಲೋಕ್ ಸಹಾಯಕ್ ಸೇನಾ ಮತ್ತೆ ಪ್ಯಾರಾ ಮಿಲಿಟರಿ ದಳಗಳು ಏನಿದೆ, ಇಲ್ಲಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗಳನ್ನ ನಾವು ಮಾಜಿ ಸೈನಿಕ ಅಭ್ಯರ್ಥಿಗಳು ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇರುವಂತದ್ದು ಸೆಲೆಕ್ಷನ್ ಪ್ರೊಸೀಜರ್, ಆಯ್ಕೆ ವಿಧಾನ. ನಾವು ಈ ಒಂದು ಹುದ್ದೆಗೆ ಆಯ್ಕೆ ಆಗ್ಬೇಕು ಅಂತಂದ್ರೆ 2 ಹಂತಗಳಿರುತ್ತೆ, ಫೇಸ್ 1, ಫೇಸ್ 2. ಫೇಸ್ 1 ನಲ್ಲಿ ಲಿಖಿತ ಪರೀಕ್ಷೆ, ರಿಟರ್ನ್ ಎಕ್ಸಾಮಿನೇಷನ್ ಅನ್ನುವಂಥದ್ದು ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ 100 ಅಂಕಗಳಿಗೆ ವಸ್ತುನಿಷ್ಠ ಮಾದರಿ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ಸ್ ಏನಿದೆ ಇದರಲ್ಲಿ ಬಹುವಿಧ ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಉತ್ತರಗಳಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ. ಸೊ 100 ಅಂಕಗಳಿಗೆ 100 ಮಾರ್ಕ್ಸ್ ಗಳಿಗೆ 100 ಪ್ರಶ್ನೆಗಳಿರುತ್ತೆ. 100 ಪ್ರಶ್ನೆಗಳಿದ್ರೆ ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ ಎಲ್ಲಾ ಪ್ರಶ್ನೆಗಳು ಕೂಡ. ಸೊ ಈ ಒಂದು ಲಿಖಿತ ಪರೀಕ್ಷೆ ಅನ್ನುವಂಥದ್ದು ಯಾವ ಸಿಲೆಬಸ್ ನ ಒಳಗೊಂಡಿರುತ್ತೆ ಅಂತಂದ್ರೆ ಸಾಮಾನ್ಯ ಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಭೂಗೋಳ, ಇತಿಹಾಸ, ಭಾರತದ ಸ್ವತಂತ್ರ ಸಂಗ್ರಾಮ ಆಗಿರ್ಬೋದು, ಹಾಗೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತೆ ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಯನ್ನ ಒಳಗೊಂಡಿರುತ್ತೆ. ಈ 100 ಪ್ರಶ್ನೆಗಳಲ್ಲಿ ಇದಿಷ್ಟು ಒಂದು ಸಿಲೆಬಸ್ ಮೇಲೆ 100 ಅಂಕಗಳಿಗೆ ಇರುತ್ತೆ. ಇಲ್ಲಿ ಪ್ರತಿ ಸರಿ ಉತ್ತರಕ್ಕೆ 1 ಅಂಕವನ್ನ ನೀಡಿದ್ರೆ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನ ಡಿಡಕ್ಟ್ ಮಾಡ್ತಾರೆ. ಅಂದ್ರೆ 1/4 ಅಂಕವನ್ನ ನಾವು ಪ್ರತಿ ತಪ್ಪು ಉತ್ತರಕ್ಕೆ ಸರಿಯಾದ ಒಂದು ಅಂಕ ಏನಿರುತ್ತೆ ಅದರಿಂದ ಡಿಡಕ್ಟ್ ಮಾಡ್ಲಾಗತ್ತೆ.
ಸೊ ಪರೀಕ್ಷೆಯ ಅವಧಿಯನ್ನ ನೋಡೋದಾದ್ರೆ 1.5 ಗಂಟೆ ಅಂದ್ರೆ ಸುಮಾರು 90 ನಿಮಿಷ ಈ ಒಂದು ಎಕ್ಸಾಮ್ ಪೀರಿಯಡ್ ಇರುತ್ತೆ. ಸೊ ಲಿಖಿತ ಪರೀಕ್ಷೆಯಲ್ಲಿ 30% ಅಂಕಗಳಿಗಿಂತ ಕಡಿಮೆ ಅಂಕಗಳೇನಾದ್ರು ನಾವು ತಕೊಂಡ್ರೆ ಅಂತಹ ಅಭ್ಯರ್ಥಿಗಳನ್ನ ಅರ್ಹತಾ ಪಟ್ಟಿಯಲ್ಲಿ ಸೇರಿಸಲಾಗೋದಿಲ್ಲ. 100ಕ್ಕೆ 30ಕ್ಕಿಂತ ಕಡಿಮೆ ಏನ್ ಅಂಕಗಳನ್ನ ತಗೋತೀವಿ ಅಲ್ಲಿ ಒಂದ್ ವೇಳೆ 30ಕ್ಕಿಂತನೂ ಕಡಿಮೆ ರಿಸರ್ವೇಶನ್ ಬಂದ್ರೂ ಕೂಡ ಅಂತವ್ರನ್ನ ಅರ್ಹತಾ ಪಟ್ಟಿಯಲ್ಲಿ ಏನ್ ಮಾಡಲ್ಲ, ಸೇರ್ಸೋದಿಕ್ಕೆ ಆಗೋದಿಲ್ಲ. ಅದರಿಂದಾಗಿ 30% ಅಥವಾ 30ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡ್ರೆ ಮಾತ್ರ ನಾವು ಈ ಒಂದು ಅರ್ಹತಾ ಪಟ್ಟಿಯಲ್ಲಿ ಇರ್ತೀವಿ. ನೆಕ್ಸ್ಟ್ ಒನ್ ಇರೋಂಥದ್ದು ಫೇಸ್ 2 ದೇಹದಾಢ್ಯತೆ ಪರೀಕ್ಷೆ ಮತ್ತೆ ಸಹಿಷ್ಣುತೆ ಪರೀಕ್ಷೆ ಅಂತ ಹೇಳ್ತೀವಿ. ಸೊ ಇದನ್ನ ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂಡ್ ಎಂಡೂರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಫಸ್ಟ್ ಅಭ್ಯರ್ಥಿಗಳು ಏನೇನಿದ್ದಾರೆ ಲಿಖಿತ ಪರೀಕ್ಷೆ ಆಗುತ್ತೆ. ಈ ಲಿಖಿತ ಪರೀಕ್ಷೆಯಲ್ಲಿ ಇರುವಂತಹ ಹುದ್ದೆಗಳಿಗೆ ಅನುಸಾರವಾಗಿ ಮೆರಿಟ್ ಹಾಗೂ ಮೀಸಲಾತಿ ಅನುಗುಣವಾಗಿ ಈ ಒಂದು ಟೆಸ್ಟ್ಗೆ 1:5 ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನ ತಯಾರು ಮಾಡಿ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡುತ್ತೆ. ಒಂದ್ ವೇಳೆ 1:5 ಅಭ್ಯರ್ಥಿಗಳು ಏನಿದ್ದಾರೆ ಅದರಲ್ಲಿ ದೇಹದಾಢ್ಯತೆ ಮತ್ತೆ ಸಹಿಷ್ಣುತೆ ಪರೀಕ್ಷೆಗಳಲ್ಲಿ ಅರ್ಹರಾಗದೆ ಇದ್ರೆ ಮತ್ತೆ ಮುಂದಿನ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಈ ಒಂದು ಪರೀಕ್ಷೆಗೆ ಕರೆಯಲಾಗುತ್ತೆ. ಈ ಅನುಪಾತ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ 1:10 ಒಂದು ರೇಷಿಯೋನ ಮೀರೋದಿಕ್ಕಾಗಲ್ಲ. 1:10 ರೇಷಿಯೋ ಒಳಗಡೆ ಮಾತ್ರ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ದೇಹದಾಢ್ಯತೆ ಪರೀಕ್ಷೆ ಏನಿದೆ, ಈ ದೇಹದಾಢ್ಯತೆ ಪರೀಕ್ಷೆ ಅಂದ್ರೆ ಏನು, ಏನೇನೆಲ್ಲ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಪುರುಷ ಮತ್ತೆ ತೃತೀಯ ಲಿಂಗ ಪುರುಷ ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರ್ಬೇಕು. 168 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ರೆ ಈ ಒಂದು ಟೆಸ್ಟ್ ಅಲ್ಲಿ ಅವರು ಕ್ವಾಲಿಫೈ ಅನ್ನ ಹೊಂದೋದಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದಂತದ್ದು ಎದೆ ಸುತ್ತಳತೆ. ಸೊ ಇಲ್ಲಿ ಕನಿಷ್ಠ ಅಂತ ಹೇಳ್ತಾ ಇದಾರೆ 86 ಸೆಂಟಿಮೀಟರ್ ಕನಿಷ್ಠ ಇರ್ಬೇಕು. ಪೂರ್ತಿ ವಿಸ್ತರಣೆ ಮಾಡಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆದ್ರೆ ಮಾತ್ರ ನಾವು ಈ ಒಂದು ಟೆಸ್ಟ್ ಅಲ್ಲಿ ಕ್ವಾಲಿಫೈ ಅನ್ನ ಹೊಂದ್ತೀವಿ. ಹಾಗೆ ಮಹಿಳಾ ಮತ್ತೆ ತೃತೀಯ ಲಿಂಗ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಎಷ್ಟಿರ್ಬೇಕು ಅಂತಂದ್ರೆ 157 ಸೆಂಟಿಮೀಟರ್ ಇರ್ಬೇಕು. ಹಾಗೆ ಕನಿಷ್ಠ ತೂಕ 45 ಕೆಜಿಯನ್ನ ಹೊಂದಿರ್ಬೇಕು. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಇರುವಂತಹ ಒಂದು ಅಂಶಗಳನ್ನ ನೋಡೋದಾದ್ರೆ ಕನಿಷ್ಠ ಎತ್ತರ 155 ಸೆಂಟಿಮೀಟರ್ ಇದ್ರೆ ಎದೆ ಸುತ್ತಳತೆ ಅನ್ನುವಂಥದ್ದು ಇವ್ರಿಗೂ ಕೂಡ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗ್ಬೇಕು. ಇದು ಮಿನಿಮಮ್. ಅದು ವಿಸ್ತರಣೆ ಆದಾಗ 75 ಸೆಂಟಿಮೀಟರ್ ಗಳಿಗಿಂತ ಕಡಿಮೆ ಇರಬಾರ್ದು. 75 ಸೆಂಟಿಮೀಟರ್ ಗಿಂತ ಹೆಚ್ಚಿರ್ಬೇಕು. ಆದ್ರೆ ಅದರ ಕನಿಷ್ಠ ವಿಸ್ತರಣೆ ಎಷ್ಟಿರ್ಬೇಕು ಅಂತಂದ್ರೆ ಎಕ್ಸ್ಪ್ಯಾಂಡ್ ಆಗುವಂತದ್ದು 5 ಸೆಂಟಿಮೀಟರ್ ಇರ್ಬೇಕು. ನೆಕ್ಸ್ಟ್ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಕನಿಷ್ಠ ಎತ್ತರ 150 ಸೆಂಟಿಮೀಟರ್ ಮಾತ್ರ ಇರುತ್ತೆ. ಇವ್ರಿಗೆ ಯಾವುದೇ ಒಂದು ಎದೆ ಸುತ್ತಳತೆ ಕ್ವಾಲಿಫಿಕೇಶನ್ ಇರೋದಿಲ್ಲ. ಒಂದು ಹೈಟ್ ಏನಿದೆ ಮಿನಿಮಮ್ ಹೈಟ್ ಅದು 150 ಸೆಂಟಿಮೀಟರ್ ಮಾತ್ರ ಇರ್ಬೇಕಾಗತ್ತೆ. ನೆಕ್ಸ್ಟ್ ಸಹಿಷ್ಣುತೆ ಪರೀಕ್ಷೆ ಎಂಡೂರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಕೆಲವೊಂದು ಅಂಶಗಳಿದಾವೆ. ಹಾಗೆ ಅದರಲ್ಲಿ ಅರ್ಹತಾ ವೇಳೆ ಇರ್ಬೋದು ಅಥವಾ ದೂರವನ್ನ ನೀಡಿದ್ದಾರೆ. ಯಾವ್ಯಾವ ಅಂಶಗಳು, ಯಾವ್ಯಾವ ಅರ್ಹತೆಯ ಅಂಶಗಳು ಅಂತ ನೋಡ್ತಾ ಬರೋಣ. ಫಸ್ಟ್ ಪುರುಷ ಮತ್ತು ತೃತೀಯ ಲಿಂಗ ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 1600 ಮೀಟರ್ ಓಟ, 1600 ಮೀಟರ್ ರನ್ನಿಂಗ್ ಏನಿದೆ ಅದನ್ನ 6 ನಿಮಿಷ 30 ಸೆಕೆಂಡ್ ಒಳಗಡೆ ನಾವು ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ಈ ಒಂದು 6 ನಿಮಿಷ 31 ಸೆಕೆಂಡ್ ಕಂಪ್ಲೀಟ್ ಮಾಡಿದ್ರು ಕೂಡ ನಾವು ಕ್ವಾಲಿಫೈ ಆಗಲ್ಲ. ನೆಕ್ಸ್ಟ್ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಆಗಿರ್ಬೋದು, ಹೈ ಜಂಪ್ ಅಥವಾ ಲಾಂಗ್ ಜಂಪ್. ಸೊ ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಬಹುದು. ಹೈ ಜಂಪ್ ನ ಆಯ್ಕೆ ಮಾಡ್ಕೊಂಡ್ರೆ 1.2 ಮೀಟರ್ಗಳಿಗೆ ಕಡಿಮೆ ಇಲ್ಲದಂತೆ ನಾವು ಹೈ ಜಂಪ್ ನ ಹಾರ್ಬೇಕಾಗುತ್ತೆ. ಹಾಗೆ 3.80 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಲಾಂಗ್ ಜಂಪ್ ನ ಹಾರ್ಬೇಕಾಗುತ್ತೆ. ಇಲ್ಲಿ ನಮ್ಗೆ 3 ಅವಕಾಶಗಳನ್ನ ಕೊಡ್ತಾರೆ. ಸೊ ಒಂದ್ರಲ್ಲಿ ಫೇಲ್ ಆದ್ರೂ ಕೂಡ ಸೆಕೆಂಡ್ ರಲ್ಲಿ ಅಥವಾ ಎರಡರಲ್ಲಿ ಫೇಲ್ ಆದ್ರೂ ಕೂಡ 3 ಅವಕಾಶಗಳಿರುತ್ತೆ. 3 ಅವಕಾಶಗಳಲ್ಲಿ ಲಾಂಗ್ ಜಂಪ್ ಅಥವಾ ಹೈ ಜಂಪ್ ಎರಡರಲ್ಲಿ ಒಂದನ್ನಾದ್ರೂ ನಾವು ಪಾಸ್ ಮಾಡ್ಕೊಬೇಕು. ಒಂದು ವೇಳೆ ಲಾಂಗ್ ಜಂಪ್ ನಲ್ಲಿ ನಾವು ಪಾಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಹೈ ಜಂಪ್ ಅಲ್ಲಾದ್ರೂ ನಾವು ಪಾಸ್ ಮಾಡ್ಕೊಬೇಕು. ಹೈ ಜಂಪ್ ಅಲ್ಲಿ ಪಾಸ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಲಾಂಗ್ ಜಂಪ್ ಅಲ್ಲಾದ್ರೂ ಕಡೆ ಪಕ್ಷ ನಾವ್ ಇದನ್ನ ಕ್ವಾಲಿಫೈ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇರುವಂತದ್ದು ಗುಂಡು ಎಸೆತ ಶಾರ್ಟ್ ಪುಟ್. ಇದು ಪುರುಷ ಅಭ್ಯರ್ಥಿಗಳಿಗೆ 7.26 ಕೆಜಿ ತೂಕದಂತಹ ಒಂದು ಶಾರ್ಟ್ ಪುಟ್ ನ 5.60 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ನಾವು ಎಸಿಬೇಕಾಗುತ್ತೆ.
ಇಲ್ಲೂ ಕೂಡ 3 ಅವಕಾಶಗಳು ಮಾತ್ರ ಇರುತ್ತೆ. ನೆಕ್ಸ್ಟ್ ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಮಹಿಳಾ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇರುವಂತಹ ಒಂದು ಅಂಶಗಳನ್ನ ನೋಡೋದಾದ್ರೆ ಇವ್ರಿಗೆ ಕೇವಲ 400 ಮೀಟರ್ ಓಟ ಇರುತ್ತೆ. 2 ನಿಮಿಷಕ್ಕಿಂತ ಮೀರಿದಂತೆ ಅಂದ್ರೆ ಆ ಕ್ವಾಲಿಫಿಕೇಶನ್ ಟೈಮ್ ಏನಿದೆ ಅದು 2 ನಿಮಿಷ ಮಾತ್ರ ಇರುತ್ತೆ. 2 ನಿಮಿಷ ಅಥವಾ ಅದ್ರ ಒಳಗಡೆ ನಾವು ಈ ಒಂದು 400 ಮೀಟರ್ ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಹಾಗೆ ಎತ್ತರ ಜಿಗಿತ, ಉದ್ದ ಜಿಗಿತ ಇವ್ರಿಗೂ ಕೂಡ ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಇರುತ್ತೆ. ಹೈ ಜಂಪ್ ಕ್ವಾಲಿಫಿಕೇಶನ್ ಏನು ಅಂತಂದ್ರೆ 0.90 ಮೀಟರ್ ಗಿಂತ ಕಡಿಮೆ ಇಲ್ದಂತೆ ಹೈ ಜಂಪ್ ನ ಹಾರ್ಬೇಕು. ಹಾಗೆ ಲಾಂಗ್ ಜಂಪ್ ನ ನೋಡೋದಾದ್ರೆ 2.50 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಇವ್ರಿಗೂ ಕೂಡ 3 ಅವಕಾಶಗಳನ್ನ ಮಾತ್ರ ನೀಡಲಾಗುತ್ತೆ. ಹಾಗೆ ನೆಕ್ಸ್ಟ್ ಗುಂಡು ಎಸೆತ, ಶಾರ್ಟ್ ಪುಟ್ ಏನಿದೆ ಇವ್ರಿಗೆ 4 kg ಒಂದು ಗುಂಡಿರುತ್ತೆ. ಇದನ್ನ 3.75 ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ನಾವು ಎಸಿಬೇಕಾಗತ್ತೆ. ಒಂದ್ ವೇಳೆ ನಾವು ಇದರಲ್ಲಿ ಒಂದ್ರಲ್ಲಿ ಈ ಇಷ್ಟು ಅಂಶಗಳು ಏನಿದಾವೆ ಇವಿಷ್ಟರಲ್ಲಿ ಒಂದ್ರಲ್ಲಿ ನಾವು ಫೇಲ್ ಆಯ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ನಾವು ನೇಮಕಾತಿಯಿಂದ ಹೊರಗುಳಿಬೇಕಾಗತ್ತೆ. ಅದರಿಂದಾಗಿ ಈ ಎಲ್ಲಾ ಅಂಶಗಳಲ್ಲೂ ಕೂಡ ನಾವು ಪಾಸ್ ಆಗುವಂತದ್ದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ನೆಕ್ಸ್ಟ್ ತರಬೇತಿ ಮತ್ತೆ ಕಾಯಂ ಪೂರ್ವ ಅವಧಿ ವೇತನ ಶ್ರೇಣಿಯನ್ನ ನೋಡೋದಾದ್ರೆ ಫಸ್ಟ್ ಈ ಒಂದು ನೇಮಕಾತಿ ಹೊಂದಿದಂತಹ ಅಭ್ಯರ್ಥಿಗಳಿಗೆ ತರಬೇತಿಯನ್ನ ಆ ನೇಮಕಾತಿ ಆಯೋಗ ಏನಿದೆ ಅದು ಒಂದು ಪ್ರಸ್ತುತಪಡಿಸುವಂತಹ ತರಬೇತಿ ಶಾಲೆಗಳಲ್ಲಿ ಮತ್ತೆ ಕಾಲಕ್ಕೆ ನಿರ್ದಿಷ್ಟಪಡಿಸಿದಂತಹ ಪೊಲೀಸ್ ಇಲಾಖೆ ಏನಿದೆ ಆ ತರಬೇತಿ ಶಾಲೆಗಳಲ್ಲಿ ಮೂಲ ತರಬೇತಿಯನ್ನ ನೀಡಲಾಗತ್ತೆ. ಒಂದ್ ವೇಳೆ ಈ ತರಬೇತಿಯಲ್ಲಿ ಅನುತ್ತೀರ್ಣರಾದ್ರೆ ಅಭ್ಯರ್ಥಿಗಳನ್ನ ಸೇವೆಯಿಂದ ವಜಾಗೊಳಿಸಲಾಗುತ್ತೆ. ನೆಕ್ಸ್ಟ್ ಕಾಯಂ ಪೂರ್ವ ಅವಧಿ, ಈ ಪ್ರೊಬೇಷನರಿ ಪೀರಿಯಡ್ ಅನ್ನುವಂಥದ್ದು ಈ ಒಂದು ನೇಮಕವಾದಂತಹ ಅಭ್ಯರ್ಥಿಗಳಿಗೆ 2 ವರ್ಷ 6 ತಿಂಗಳಿರುತ್ತೆ. ಸೊ ವೇತನ ಶ್ರೇಣಿ ಇಂಪಾರ್ಟೆಂಟ್ ಆಗಿ ಈ ಒಂದು ಪೇ ಸ್ಕೇಲ್ ಏನಿದೆ ಅದನ್ನ ನೋಡೋದಾದ್ರೆ 23,500 ರೂಪಾಯಿಯಿಂದ ಬೇಸಿಕ್ 47,650 ರೂಪಾಯಿವರೆಗೂ ಈ ಒಂದು ವೇತನ ಶ್ರೇಣಿ ಅನ್ನುವಂಥದ್ದು ಇರುತ್ತೆ. ನೆಕ್ಸ್ಟ್ ಹೌ ಟು ಅಪ್ಲೈ, ಹಾಗಾದ್ರೆ ಈ ಒಂದು ಹುದ್ದೆಗಳಿಗೆ ಈ ಒಂದು ನೇಮಕಾತಿಗೆ ಅಪ್ಲೈ ಮಾಡೋದು ಹೇಗೆ ಅಂತಂದ್ರೆ ಅರ್ಜಿಗಳನ್ನ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಇಲ್ಲಿ ಏನಿದೆ, ಸೊ ಇಲ್ಲೊಂದು ಕೊಟ್ಟಿದ್ದಾರೆ ವೆಬ್ಸೈಟ್, ಅಧಿಕೃತವಾದಂತ ವೆಬ್ಸೈಟ್, ಇಲ್ಲೊಂದಿದೆ. ಸೊ ಈ 2 ವೆಬ್ಸೈಟ್ ಗಳಲ್ಲಿ ಇವೆರಡು ಅಧಿಕೃತ ವೆಬ್ಸೈಟ್ ಗಳಲ್ಲಿ ಆನ್ಲೈನ್ ಮುಖಾಂತರ ಮಾತ್ರ ನಾವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿಗಳನ್ನ ಖುದ್ದಾಗಿ ಸಲ್ಲಿಸೋದಾಗಿರ್ಬೋದು ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ನೆಕ್ಸ್ಟ್ ಈ ನಿಗದಿತ ಅರ್ಜಿ ಶುಲ್ಕ ಏನಿರುತ್ತೆ ಅದನ್ನ ಆನ್ಲೈನ್ ಮುಖಾಂತರ ಪಾವತಿಸಬಹುದು ಅಥವಾ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಕೆನರಾ ಬ್ಯಾಂಕ್ ಮತ್ತೆ ಸ್ಥಳೀಯ ಅಂಚೆ ಕಚೇರಿ ಏನಿದೆ ಅಲ್ಲಿ ಪಾವತಿಸಬಹುದು. ಆನ್ಲೈನ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಅಂಚೆ ಕಚೇರಿಗಳಲ್ಲಿ ಅರ್ಜಿ ಶುಲ್ಕ ಜೊತೆಗೆ ಸೇವಾ ಶುಲ್ಕ ಏನಿದೆ ಅಂಡ್ ಸರ್ವಿಸ್ ಚಾರ್ಜ್ ಅದನ್ನು ಕೂಡ ಅಭ್ಯರ್ಥಿಗಳೇ ಪಾವತಿಸಬೇಕಾಗುತ್ತೆ. ನೆಕ್ಸ್ಟ್ ಶುಲ್ಕ ಎಷ್ಟು, ಹಾಗಾದ್ರೆ ಈ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡ್ಬೇಕು ಅನ್ನೋದಾದ್ರೆ ಸಾಮಾನ್ಯ ಅರ್ಹತೆ ಆಗಿರ್ಬೋದು, ಪ್ರವರ್ಗ 2A 2B 3A 3B ಗೆ ಸೇರಿದಂತಹ ಅಭ್ಯರ್ಥಿಗಳಿಗೆ 400 ರು ಶುಲ್ಕ ಇದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದಂತಹ ಅಭ್ಯರ್ಥಿಗಳಿಗೆ 200 ರೂಪಾಯಿ ಶುಲ್ಕವನ್ನ ಇರುತ್ತೆ. ಈ ಒಂದು ಅಭ್ಯರ್ಥಿ ಶುಲ್ಕವನ್ನ ಪಾವತಿಸಿದ ನಂತರ 1 ದಿನ ಆಗಿರ್ಬೋದು ಅಥವಾ 2 ದಿನ ಆಗಿರ್ಬೋದು ಈ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಈ ವೆಬ್ಸೈಟ್ಗೆ ಹೋಗಿ ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಸೊ ಅರ್ಜಿ ಸಲ್ಲಿಕೆ ಸಂಖ್ಯೆ ಅಥವಾ ಜನ್ಮ ದಿನಾಂಕ ಅಥವಾ ಪಾಸ್ವರ್ಡ್ ಏನ್ ಕೊಟ್ಟಿರ್ತೀರಾ ಅದನ್ನ ನಮೂದಿಸಿ ನಂತರ ಅರ್ಜಿ ಓಪನ್ ಮಾಡಿ ಅಲ್ಲಿ ಭರ್ತಿ ಮಾಡಿರುವಂತಹ ಎಲ್ಲಾ ವಿವರಗಳನ್ನು ಉಳ್ಳಂತಹ ಅರ್ಜಿ ಏನಿದೆ ಆ ಫೈನಲ್ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ ಅಥವಾ ಪ್ರಿಂಟ್ ತೆಗೆದು ಇಟ್ಕೋಬೇಕು. ಯಾಕೆಂತಂದ್ರೆ ಈ ಅರ್ಜಿ ಪ್ರತಿ ಅಥವಾ ಅರ್ಜಿ ಸಂಖ್ಯೆ ಏನಿದೆ ಅದು ಫೈನಲ್ ನಮ್ ನೇಮಕಾತಿ ಹೊಂದುವಂತಹ ಪ್ರಕ್ರಿಯೆಯಲ್ಲಿ ಎಲ್ಲಾ ಹಂತಗಳಲ್ಲೂ ಕೂಡ ಅವಶ್ಯಕವಾಗಿರುತ್ತೆ. ನೆಕ್ಸ್ಟ್ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣವನ್ನ ನೋಡೋದಾದ್ರೆ ಈಗ ಏನಿದೆ ಒಂದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು. ಫಸ್ಟ್ ನಾವು ನಾನ್ ಕಲ್ಯಾಣ ಕರ್ನಾಟಕ ನಾನ್ ಕೆಕೆನ ನೋಡೋಣ. ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ನ ನೋಡೋದಾದ್ರೆ ಬೆಂಗಳೂರು ನಗರದಲ್ಲಿ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು ಅಥವಾ ಸೇವಾನಿರತ ಪುರುಷ ಆಗಿರ್ಬೋದು, ಸೇವಾನಿರತ ಮಹಿಳೆ ಒಟ್ಟು 523 ಹುದ್ದೆಗಳು ಇದ್ರೆ ಮೈಸೂರು ನಗರದಲ್ಲಿ 35 ಹುದ್ದೆಗಳು, ಮಂಗಳೂರು ನಗರದಲ್ಲಿ ಹಾಗೆ 50 ಹುದ್ದೆಗಳು, ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ 45 ಹುದ್ದೆಗಳು ಇದ್ರೆ ಬೆಳಗಾವಿ ನಗರದಲ್ಲಿ 76 ಹುದ್ದೆಗಳಿದಾವೆ.
ಹಾಗೆ ಬೆಂಗಳೂರು ಜಿಲ್ಲೆಯಲ್ಲಿ 73 ಒಟ್ಟು ಹುದ್ದೆಗಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ 53 ಹುದ್ದೆಗಳು, ಹಾಗೆ ರಾಮನಗರ ಜಿಲ್ಲೆಯಲ್ಲಿ 30 ಹುದ್ದೆಗಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 40 ಹುದ್ದೆಗಳಿದಾವೆ. ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ 32, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 50, ಬೆಳಗಾವಿ ಜಿಲ್ಲೆಯಲ್ಲಿ 30 ಹುದ್ದೆಗಳಿದ್ರೆ ಸೊ ರೈಲ್ವೇಸ್ ಬೆಂಗಳೂರು ಏನಿದೆ ಇಲ್ಲಿ 24 ಹುದ್ದೆಗಳಿದಾವೆ. ಎಲ್ಲಾ ಒಂದು ಜಿಲ್ಲೆ ಅಥವಾ ನಗರವಾರನ ಒಟ್ಟುನ ನಾವು ತಗೊಂಡಾಗ 1137 ಹುದ್ದೆಗಳು ಈ ಒಂದು ನಾನ್ ಕೆಕಿನಲ್ಲಿ ಇದಾವೆ. ಹಾಗೆ ಒಂದು ಕಲ್ಯಾಣ ಕರ್ನಾಟಕದ ಏನಿದೆ ಅದರ ಹುದ್ದೆಗಳ ವರ್ಗೀಕರಣವನ್ನ ನೋಡಿದಾಗ ಸ್ಥಳೀಯ ವೃಂದ 80% ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಸೇವಾನಿರತ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಹಾಗೆ ತೃತೀಯ ಲಿಂಗ ಪುರುಷ ಮಹಿಳೆ ಆಗಿರ್ಬೋದು. ಸೊ ಇಲ್ಲಿ ಸ್ಥಳೀಯ ವೃಂದ ಹುದ್ದೆಗಳು 211 ಪುರುಷರಿಗೆ, ಮಹಿಳೆಯರಿಗೆ 65, ಸೇವಾನಿರತ ಪುರುಷ 24 ಇದ್ರೆ ಮಹಿಳೆಯರಿಗೆ 7 ಹುದ್ದೆ ಇದೆ. ತೃತೀಯ ಲಿಂಗ ಪುರುಷರಿಗೆ 3 ಹುದ್ದೆಗಳು. ಹಾಗೆ ಮಿಕ್ಕುಳಿದ ಹೊಂದಿರೋದ್ರಿಂದ 41 ಪುರುಷ, 13 ಮಹಿಳೆ, ಸೇವಾನಿರತ ಪುರುಷ 5 ಹುದ್ದೆಗಳು, ಸೇವಾನಿರತ ಮಹಿಳೆಯರಿಗೆ 1 ಹುದ್ದೆಗಳನ್ನ ನೀಡಲಾಗಿದೆ. ಇನ್ನು ಸ್ಥಳೀಯ ವೃಂದ 8% ಏನಿದೆ ಅದರಲ್ಲಿ ಪುರುಷರಿಗೆ 51 ಹುದ್ದೆಗಳು, ಮಹಿಳೆಯರಿಗೆ 20 ಹುದ್ದೆ, ಸೇವಾನಿರತ ಪುರುಷರಿಗೆ 7 ಹುದ್ದೆಗಳನ್ನು ನೀಡಿದ್ರೆ ಸೇವಾನಿರತ ಮಹಿಳೆಯರಿಗೆ 3 ಹುದ್ದೆಗಳನ್ನು ನೀಡಲಾಗಿದೆ. ಹಾಗೆ ತೃತೀಯ ಲಿಂಗ ಪುರುಷ ಏನಿದೆ ಅದು ಮಿಕ್ಕುಳಿದ 8% ಅಲ್ಲಿ 2 ನೋಡಿದ್ರೆ ಸೊ ಒಟ್ಟು ಪುರುಷರಿಗೆ 303 ಹುದ್ದೆಗಳಿದ್ರೆ ಮಹಿಳೆಯರಿಗೆ 98 ಹುದ್ದೆಗಳಿದಾವೆ. ಸೇವಾನಿರತ ಪುರುಷರಿಗೆ ಒಟ್ಟು 36 ಹುದ್ದೆಗಳಿದ್ರೆ ಸೇವಾನಿರತ ಮಹಿಳೆಯರಿಗೆ 11 ಹುದ್ದೆಗಳು. ತೃತೀಯ ಲಿಂಗ ಪುರುಷ ಒಟ್ಟು 5 ಹುದ್ದೆಗಳಿದೆ, ತೃತೀಯ ಲಿಂಗ ಮಹಿಳೆಯರಿಗೆ 1 ಹುದ್ದೆಗಳಿವೆ. ಓವರ್ ಆಲ್ ಒಟ್ಟು ಈ ಕೆಕೆ ಕಲ್ಯಾಣ ಕರ್ನಾಟಕ ಏನಿದೆ ಈ ವೇಕೆನ್ಸಿಯನ್ನು ನೋಡೋದಾದ್ರೆ ಎಲ್ಲಾ ಒಂದು ಕ್ಯಾಟಗರಿ ಅಕ್ರಾಸ್ ಕ್ಯಾಟಗರಿಯಿಂದ 454 ಒಟ್ಟು ಹುದ್ದೆಗಳಿದಾವೆ. ಸೊ ಇದಿಷ್ಟು ಈ ಒಂದು ಸಿವಿಲ್ PC 2022ರ ನೋಟಿಫಿಕೇಶನ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಅಂಶಗಳಾಗಿರುತ್ತೆ. ಸೊ ಈ ಎಲ್ಲಾ ಅಂಶಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಥ್ಯಾಂಕ್ ಯು.